ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ರ್ಯಾಂಡಮ್ ಆಗಿರೋ ವ್ಲಾಗ್ ಜೊತೆ ಬರ್ತಾ ಇದ್ದೀನಿ. ಸೊ ಇವತ್ತು ನನ್ನ ಮಗಳ ಜೊತೆ ಹೇಗೆ ಕಾಲ ಕಳಿತೀನಿ ಅಂತ ಈ ವ್ಲಾಗಲ್ಲಿ ನೋಡ್ಬೋದು. ಇವತ್ತಾನೇ ಅವ್ರ ಅಜ್ಜಿ ಮನೆಯಿಂದ ಬಂದಿದ್ದಾಳೆ. ಸೊ ಬೆಳಗ್ಗೆ ರವೆ ರೊಟ್ಟಿಗೆ ಚಟ್ನಿ ಮಾಡಿದ್ದೆ. ಅದನ್ನೆಲ್ಲ ತಿಂದ್ಬಿಟ್ಟು ಅವಳ ಜೊತೆನೇ ಆಟ ಆಡ್ತಾ ಇದ್ದೆ. ಸುಮಾರು ಒಂದು 11:30 12 ಗಂಟೆ ತನಕನೂ ಅವಳು ನನ್ನ ಕೈಗೆ ಸಿಗಲಿಲ್ಲ. ಬಂದಿದ್ದ ತಕ್ಷಣ ಬಂದ್ಲು, ಹೊರಗಡೆ ಎಲ್ಲ ಆಟ ಆಡಿದ್ಲು. ಸಿಕ್ಕಾಪಟ್ಟೆ ತುಂಟಿ ಆಗ್ಬಿಟ್ಟಿದ್ದಾಳೆ, ಹಿಡಿಯೋದಕ್ಕೆ ಆಗಲ್ಲ. ಸೊ ಬನ್ನಿ ನೋಡೋಣ ಇವತ್ತಿನ ವ್ಲಾಗ್ ಅವಳ ಜೊತೆಗೆ ನನ್ನ ದಿನ ಹೇಗಿರುತ್ತೆ ಅಂತ. ಬಂದಿದ ತಕ್ಷಣ ತಿಂಡಿ ತಿನ್ಕೊಂಡು ಹೊರಗಡೆ ಆಟ ಆಡೋದಕ್ಕೆ ಹೋದ್ಲು. ಹೊರಗಡೆ ಅಂದರೆ ಇಲ್ಲೇ ಮನೆ ಮುಂದೆ, ಇಲ್ಲ ಅಕ್ಕಪಕ್ಕದ ಮನೆಯವ್ರ ಜೊತೆ ಆಟ ಆಡ್ತಾಳೆ. ಸೊ ಅವ್ರ ಮನೆಗೆ ಹೋಗ್ಬಿಡ್ತಾಳೆ. ಅವ್ರ ಮನೆಗೆ ಹೋಗಿನೂ ತುಂಬ ಅಲ್ಲಿ ತುಂಟಾಟ ಆಡ್ಕೊಂಡೆಲ್ಲ ಬರ್ತಾಳೆ. ಅವರು ಕೂಡ ಇಷ್ಟಪಟ್ಟು ಅವಳನ್ನ ಕರ್ಕೊಂಡು ಹೋಗಿ ಆಟ ಆಡಿಸ್ತಾರೆ. ಅವಳು ಮನೆಗೆ ಬಂದಿದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಸೀದಾ ಕಿಚನ್ಗೆ ಹೋಗಿ ಅಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಗೊಂಡು ಎಲ್ಲ ಡಳ್ಳ ಬಳ್ಳ ಅಂತ ಸೌಂಡ್ ಮಾಡಿಕೊಂಡು ಆಟ ಆಡೋದು. ಅವಳು ಮನೇಲಿದ್ದರೆ ಮನೆ ತುಂಬ ಪಾತ್ರೆಗಳು ಇಲ್ಲ ಟಾಯ್ಸ್ಗಳೇ ತುಂಬಿರುತ್ತೆ. ನನಗಂತೂ ಎತ್ತಿಟ್ಟು ಸಾಕಾಗಿ ಹೋಗುತ್ತೆ. ಹಾಗಾಗಿ ಅವಳನ್ನ ಎಂಗೇಜ್ ಮಾಡೋಕ್ಕೋಸ್ಕರ ಬಾ ಹಣ್ಣು ತಿನ್ನೋಣ ಅಂತ ಹೇಳಿಬಿಟ್ಟು ವಾಟರ್ ಮೆಲನ್ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಹಣ್ಣು ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಯಾವುದೇ ಹಣ್ಣಾಗಿರ್ಬೋದು ತುಂಬಾ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ವಾಟರ್ ಮೆಲನ್ ಕುತ್ಕೊಂಡು ನಾನು ನೀನು ಇಬ್ಬರು ಕಟ್ ಮಾಡೋಣ ಬಾ ಅಂತ ಹೇಳಿ ಕೂರಿಸ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಅವಳು ತಿಂದ್ಲು, ನಾನು ತಿಂದೆ. ರೀಸೆಂಟಾಗಿ ಕುತ್ಕೊಂಡು ತಿಂತಾ ಇದ್ದಾಳೆ ಅಂತ ಅನ್ಕೊಬೇಡಿ. ಅವಳು ಇಷ್ಟೊತ್ತು ನಾನು ಪಾತ್ರೆಗಳು ಟಾಯ್ಸ್ಗಳು ಹೊರಗಡೆ ಓಡೋದು, ಅಕ್ಕಪಕ್ಕದ ಮನೆಗೆ ಹೋಗಿ ಚೇಷ್ಟೆ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇದ್ಲು. ಅವಳನ್ನ ಹಿಡಿದು ಸಾಕಾಗಿ ಅವಳನ್ನ ಎಂಗೇಜ್ ಮಾಡಬೇಕು, ಒಂದು ಕಡೆ ಕೂರಿಸ್ಬೇಕು ಅನ್ನೋ ಕಾರಣಕ್ಕೆ ಅವಳಿಗೆ ಹಣ್ಣು ಕೊಡ್ತಾ ಇದ್ದೀನಿ. ಈ ಸಮ್ಮರ್ಗೆ ತುಂಬಾ ಒಳ್ಳೆಯದು. ಹೊರಗಡೆ ಸಿಕ್ಕಾಬಟ್ಟೆ ಬಿಸಿಲಿದೆ. ಸೊ ಹಣ್ಣುಗಳನ್ನ ಅವಾಗವಾಗ ಕೊಡ್ತಾ ಇರ್ತೀನಿ. ಹಣ್ಣುಗಳನ್ನೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ಸ್ವಲ್ಪ ಡೀಸೆಂಟಾಗಿ ಕೂತ್ಕೋತಾಳೆ ಸ್ವಲ್ಪ ಹೊತ್ತು. ಇಲ್ಲ ಅಂದರೆ ಹಿಡಿಯೋದು ಸ್ವಲ್ಪ ಕಷ್ಟನೇ. ಇನ್ನು ಹಣ್ಣು ತಿಂದಿದ್ದಾಯಿತು. ಹಣ್ಣು ತಿಂದಾದ್ಮೇಲೆ ಸ್ವಲ್ಪ ಕಬೋರ್ಡ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ. ಸೊ ಅವಳ ಕಬೋರ್ಡ್ ಅಂದರೆ ನನ್ನ ಮಗಳು ಡ್ರೆಸ್ಗಳನ್ನೆಲ್ಲ ಏನಿಟ್ಟಿದ್ನಲ್ಲ ಆ ಕಬೋರ್ಡ್ ತುಂಬ ಚಲಾಪಿಲಿಯಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕರ್ಕೊಂಬಂದೆ. ಅವಳು ಇದ್ದಾಳೆ. ಅವಳನ್ನ ಹಿಡ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ. ಸೊ ಬರೀ ಅವಳನ್ನ ನೋಡ್ಕೊಳ್ಳೋದೇ ಆಗೋಗುತ್ತೆ. ಹಾಗಾಗಿ ಹೀಗೆ ಬೆಡ್ ಮೇಲೆ ಕುತ್ಕೊಂಡು ಅವಳನ್ನೂ ಆಟ ಆಡಿಸ್ಕೊಂಡು ಸ್ವಲ್ಪ ಆದಷ್ಟು ಬಟ್ಟೆ ಎಲ್ಲ ಮಡ್ಚ್ಕೊಂಡು ಜೋಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕರ್ಕೊಬಂದು ಕೂರಿಸ್ಕೊಂಡೆ. ಅವಳು ಅದು ಇದು ಬಟ್ಟೆ ಎಲ್ಲ ಮಡ್ಚೋ ಥರ ಅಥವಾ ಮಡ್ಚಿರೋ ಬಟ್ಟೆನ ಕಿತ್ತಾಕೋ ಥರ ಎಲ್ಲ ಮಾಡಿಕೊಂಡು ಆಟ ಆಡ್ತಾ ಇದ್ಲು. ಅದ್ರ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಓಡೋಗೋದು, ಅಲ್ಲಿ ಹೋಗ್ಬಿಟ್ಟು ಏನೆಲ್ಲ ಕಿತಾಪತಿ ಮಾಡೋದು ಮಾಡ್ತಾ ಇದ್ಲು. ಸೊ ನನಗೆ ಅವಾಗವಾಗ ಹಿಡ್ಕೊಂಬರೋದು, ಕೂರಿಸ್ಕೊಳ್ಳೋದು, ಮತ್ತೆ ಪುನಃ ಕೆಲಸ ಸ್ಟಾರ್ಟ್ ಮಾಡೋದು ಹೀಗೆ ಆಗ್ತಾ ಇತ್ತು. ಹೇಗೋ ಅವಳನ್ನ ಕೂರಿಸ್ಕೊಂಡು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚ್ಕೊಂಡು ಕ್ಲೀನಾಗಿ ಜೋಡಿಸ್ಕೊಂಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಪಾಪದ ನಿಂದ ನಿಂದ ಪಾಪದ ಪಾಪದಲ್ಲ ನಿಂದೆ 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 ಚಿನ್ನ ಇದ್ಯಾರ್ದು 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 ಹಾಗೆ ಆಟ ಆಡ್ಕೊಂಡು ಅಲ್ಲೇ ಮಲ್ಗೆ ಹೋದ್ಲು. ಸೊ ಅವಳು ಮಲ್ಗಿರೋದ್ರಿಂದ ನನಗೂ ಕೆಲಸ ಮಾಡ್ಕೊಳ್ಳೋಕೆ ಸ್ವಲ್ಪ ಈಸಿ ಆಯಿತು. ಬೇಗ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಅಂದರೆ ನನ್ನ ಮಗಳು ಕಬೋರ್ಡ್ ಇಟ್ಟಿದ್ದೀನಲ್ಲ ಆ ಪಾರ್ಟ್ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಮಾಡೋಕ್ಕಾಗಲ್ಲ ಒಟ್ಟಿಗೆ ಅವಳು ಇಟ್ಕೊಂಡು, ಅಷ್ಟರೊಳಗೆ ಎದ್ಬಿಡ್ತಾಳೆ. ಏನೋ ಅವಳು ಸ್ವಲ್ಪ ಮಲ್ಕೊಂಡಿದ್ರಿಂದ ಸ್ವಲ್ಪ ಇದಾಯಿತು. ಏನು ನನಗೂ ಸ್ವಲ್ಪ ಈಸಿ ಆಯಿತು, ಬೇಗ ಮುಗಿಸ್ಕೊಂಡೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಡ್ತೀನಿ. ಲೇಟ್ ಆಗಿರೋದ್ರಿಂದ ಏನೋ ಒಂದು ಸಿಂಪಲಾಗಿ ಮಾಡ್ಕೊಂಡ್ರೆ ಸಾಕು. ಒಂದು ರೈಸ್ ಅಥವಾ ಟೊಮೆಟೊ ಗೊಜ್ಜು ಥರ ಮಾಡ್ತೀನಿ, ಟೊಮೆಟೊ ಸಾಂಬಾರು ಏನಾದರೂ ಮಾಡ್ತೀನಿ.
ಕಬೋರ್ಡ್ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಮತ್ತೆ ಅಲ್ಲಿಂದ ಬಂದು ಈರುಳ್ಳಿ ಮತ್ತೆ ಟೊಮೆಟೊನ ಕಟ್ ಮಾಡ್ಕೊಂಡೆ. ಅಷ್ಟರೊಳಗೆ ಅವಳೇ ಎದ್ಬಿಟ್ಟಿದ್ದಾಳೆ. ಸೊ ಹಾಗಾಗಿ ಮತ್ತೆ ಅವಳನ್ನು ಕರ್ಕೊಂಬಂದು ಇಲ್ಲಿ ಕಿಚನಲ್ಲೇ ಕೂರಿಸ್ಕೊಂಡು ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆ ಮಾಡ್ತಾ ಇದ್ದೀನಿ. ಕೆಳಗೆ ಬಿಟ್ಬಿಟ್ರೆ ಅವಳನ್ನ ಹಿಡಿಯೋದೇ ಆಗುತ್ತೆ. ಕೆಳಗೆ ಏನೇನಿದೆ ಎಲ್ಲ ಎಳ್ದಾಕ್ಬಿಡ್ತಾಳೆ. ಸೊ ಹಾಗಾಗಿ ಇಲ್ಲೇ ಕೂರಿಸ್ಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಅಡುಗೆ ಮಾಡಬೇಕು. ಆಲ್ರೆಡಿ ಲೇಟಾಗಿ ಹೋಗಿದೆ. ಸೊ ಅವಳಿಗೂ ಊಟ ಮಾಡಿಸ್ಬೇಕು, ನನಗೂ ಲೇಟ್ ಆಗಿಬಿಟ್ಟಿದೆ ಊಟ ಮಾಡಬೇಕು. ಹಾಗಾಗಿ ಅವಳನ್ನು ಕೂರಿಸ್ಕೊಂಡು ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಪ್ಲೇಟಲ್ಲಿ ಕಟ್ ಮಾಡಿದ್ದಂಥ ಈರುಳ್ಳಿನ ಅವಳಿಗೆ ಒಂದು ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ದೀನಿ. ತಿಂತಾ ಇರ್ತಾಳೆ, ಇಲ್ಲಾಂದರೆ ಅದು ಎಳಿಯೋದು ಇದು ಎಳಿಯೋದು ಮಾಡ್ತಾಳೆ. ಅವಳಿಗೇನಾದರೂ ಆಟ ಆಡೋದಕ್ಕೋ ಇಲ್ಲೋ ತಿನ್ನೋದಕ್ಕೋ ಕೊಟ್ಟರೆ ಸುಮ್ಮನೆ ಕೂತಿರ್ತಾಳೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ. ಇಲ್ಲಾಂದರೆ ಅಡುಗೆ ಮಾಡ್ತಾ ಇದ್ದೀನಲ್ವ ಅದು ಇದು ಎಳ್ದ್ಬಿಟ್ರೆ ನನಗೂ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಮೊದಲೇ ಬಿಸಿ ಗ್ಯಾಸು ಬೆಂಕಿ ಎಲ್ಲ ಇರುತ್ತಲ್ವ. ಹಾಗಾಗಿ ಈ ಕಡೆ ಕುಕಿಂಗ್ ಕೂಡ ಮಾಡಿಕೊಂಡು ಅವಳನ್ನು ಕೂಡ ನೋಡ್ಕೋತಾ ಇದ್ದೀನಿ. Johnny, Johnny, yes, Papa. Eating sugar, no, Papa. Telling lies, no, Papa. Open your mouth. ಈರುಳ್ಳಿ ಬೇಕಾ? ಅಲ್ಲಿ ಇದೆ ನೋಡಿ ಈರುಳ್ಳಿ. ಇಲ್ಲೊಂದಿದೆ 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 ಇಲ್ಲಿ ಎಲ್ಲ ಕಂಪ್ಲೀಟ್ ಮಾಡಬೇಕು. ಓಕೆ ಓಕೆ ಡನ್. ಸುಟ್ಟ ಸುಟ್ಟ ಆಂಟಿ ಕರಿತಾ ಇದ್ದೀರಾ? ಆಂಟಿ ಇಲ್ಲ ಬಾ, ದೊಡ್ಡನೂ ಇಲ್ಲ. ಸುಟ್ಟ ಅಲ್ಲೇ ಮುಟ್ಬೇಡ, ಸುಟ್ಟ. ನಂಗೆ ಎಲ್ಗೋಗ್ಬೇಕು? ಹಾಯ್, ಎಲ್ಗೋಗ್ಬೇಕಂದ? ಎಲ್ಗೋಗ್ಬೇಕು? ಎಲ್ಲಿದ್ದಾರೆ ಬೋಬೋ? ಇಲ್ಲ ಬೋಬೋ, ಕಾಯಿ ಆಗೋಯ್ತು ಖಾಲಿ. ಇನ್ನು ಅಡುಗೆ ಮಾಡಿದ್ದೆಲ್ಲ ಮುಗೀತು. ಸೊ ಅವಳನ್ನು ಕೂಡ ಹೊರಗಡೆ ಕರ್ಕೊಂಡು ಹೋಗು ಅಂತ ಅಳ್ತಾ ಇದ್ಲು. ಸೊ ಅವಳನ್ನು ಆಚೆ ಈಚೆ ಎಲ್ಲ ಕರ್ಕೊಂಡೋಗಿ ಆಟ ಆಡಿಸ್ಬಿಟ್ಟು ಆಮೇಲೆ ಬಂದು ನಾನು ಫಸ್ಟ್ ಊಟ ಮಾಡಿಕೊಂಡೆ. ಊಟ ಆದಮೇಲೆ ಈಗ ಅವಳಿಗೂ ಊಟ ಮಾಡಿಸ್ತಾ ಇದ್ದೀನಿ. ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅವಳಿಗೆ. ಮನೆ ಒಳಗಡೆ ಅಷ್ಟು ಒಬ್ಳು ಇರೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಹೊರಗಡೆ ಕರ್ಕೊಂಡೋಗಿ ಊಟ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಬಂದೆ. ಇನ್ನು ಊಟ ಆಯಿತು. ಊಟ ಆದಮೇಲೆ ನಾನು ಅವಳು ಇಬ್ಬರು ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಮಲ್ಕೊಳ್ಳೋದು ಅಂದರೆ ನಿದ್ದೆ ಏನು ಮಾಡಲಿಲ್ಲ. ಅವಳು ಆಲ್ರೆಡಿ ಮಲಗಿ ಎದ್ದಿರೋದ್ರಿಂದ ನಿದ್ದೆ ಏನು ಮಾಡೋದಿಲ್ಲ, ಸುಮ್ಮನೆ ಹಾಗೆ ಮಲ್ಕೊಂಡಿದ್ವಿ ಅಷ್ಟೇ, ಬಾಡಿಗೆ ರೆಸ್ಟ್ ಸಿಗಲಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ಎದ್ದು ಇಬ್ಬರು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದ್ವಿ. ಅವಳು ಕೂದಲು ತುಂಬ ಉದ್ದ ಬಂದುಬಿಟ್ಟಿದೆ. ಸೊ
ಮನೆ ದೇವರಿಗೆ ಮುಡಿ ಕೊಡಬೇಕಿತ್ತು. ಆಲ್ರೆಡಿ ಒಂದು ಮುಡಿ ಕೊಟ್ಟಿದ್ವಿ, ಇನ್ನೊಂದು ಮುಡಿ ಕೊಡಬೇಕಿತ್ತು. ಸೊ ಹಾಗಾಗಿ ನಾಳೆನೇ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ನನಗೆ ಅವಳಿಗೆ ಜುಟ್ಟು ಕಟ್ಟಬೇಕು ಅಂತ ತುಂಬ ಆಸೆ ಇತ್ತು. ಇಷ್ಟು ದಿನ ಜುಟ್ಟು ಕಟ್ಟೋಕ್ಕಾಗಲೇ ಇಲ್ಲ. ಒಂದು ಅವಳ ಕೂದಲು ಚಿಕ್ಕದಾಗಿತ್ತು, ಸೇರ್ತಾ ಇರಲಿಲ್ಲ ಜುಟ್ಟು ಕಟ್ಟೋದಕ್ಕೆ. ಇನ್ನೊಂದು ಬಂದ್ಬಿಟ್ಟು ಅವಳು ಜುಟ್ಟು ಕಟ್ಟಿಸ್ಕೊಳ್ಳೋದಿಲ್ಲ, ಅಷ್ಟು ಪೇಷನ್ಸ್ ಇಲ್ಲ ನನಗೆ. ಅಷ್ಟು ಡೀಸೆಂಟಾಗಿ ಕೂತ್ಕೊಂಡು ಅವಳು ಕಟ್ಟಿಸ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ವಿಡಿಯೋದಲ್ಲಿ ನೋಡಿದಷ್ಟು ಏನು ಈಸಿ ಇಲ್ಲ, ತುಂಬ ಕಷ್ಟಪಟ್ಟು ತುಂಬ ಟೈಮ್ ತೊಗೊಂಡು ಜುಟ್ಟು ಹಾಕಿದ್ದೀನಿ. ಅಂತೂ ಇಂತೂ ಕಷ್ಟಪಟ್ಟು 2 ಜುಟ್ಟು ಕಟ್ಟಿದೆ, 2 ಫೋಟೋ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಫೈನಲಿ 2 ಜುಟ್ಟು ಕಟ್ಟಿದ್ದೀನಿ. ಇವಾಗ ಫೋಟೋ ತೊಗೋಬೇಕು, ಅದು ಕೂಡ ಕಷ್ಟನೇ. ಅದಕ್ಕೂ ಕೂಡ ನಿಲ್ಲಲ್ಲ ಅವಳು. ಅಮ್ಮ ಹಿಡ್ಕೊ 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 ನಾನು ಚೌಕಿ ಚೌಕಿ ಬಾ, ಚೌಕಿ ಹೋಗೋಣ. ಅಯ್ಯೋ ಇಲ್ಲಿ ಈ ಕಡೆ ಆಯ್ತು ಬಾ. ಎಷ್ಟಿ ಚೌಕಿ ಬೇಡವಾ? ನೋಡಿದ್ರಲ್ಲ, ಹೀಗೆ ಆಡ್ತಾಳೆ. ಫೋಟೋಗೆ ನಿಲ್ಲೋದೇ ಇಲ್ಲ, ಅವಳು ನಿಂತ್ಕೊಳ್ಳೋದೇ ಇಲ್ಲ, ಓಡ್ತಾನೇ ಇರಬೇಕು. ಸೊ ಹಾಗಾಗಿ ನಾನು ನನ್ನ ಪಕ್ಕದ ಮನೆ ಹುಡುಗಿನ ಹೆಲ್ಪ್ ತೊಗೊಂಡು ಅವಳದೊಂದು ಫೋಟೋ ತೆಗಿಯೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದೆ. ಸೊ ಅಲ್ಲೂ ಕೂಡ ನಿಂತ್ಕೊಳ್ಳಿಲ್ಲ ಅವಳು. ಅವ್ರ ಮನೆಗೆ ಕರ್ಕೊಂಡೋದ್ಲು. ನಮ್ಮ ಮನೇಲಿ ಏನಾದರೂ ಕೂತ್ಕೊಳ್ತಾಳ ನೋಡೋಣ ಫೋಟೋ ತೆಗಿಯೋಕ್ಕೆ ಬನ್ನಿ ಅಂತ. ಸೊ ಅಲ್ಲೂ ಆಗಲಿಲ್ಲ. ಅದಾದಮೇಲೆ ಟೆರಾಸ್ಗೆ ಹೋಗೋಣ ಅಂತ ಹೇಳಿ ಟೆರಾಸ್ಗೆ ಬಂದ್ವಿ. ಸೊ ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ನಿಲ್ತಾ ಇರಲಿಲ್ಲ. ಟೆರಾಸಿಗೆ ಬಂದಿದ್ದೆ ಅವಳಿಗೇನೋ ಒಂಥರ ಖುಷಿ, ವಿಶಾಲವಾದ ಜಾಗ ಅಲ್ವಾ. ಸೊ ಬರೀ ಓಡಾಡ್ತಾನೆ ಇದ್ಲು, ಒಂದು ಕಡೆ ನಿಂತ್ಕೋತಾನೆ ಇರಲಿಲ್ಲ. ಅವಳು ಓಡಾಡಬೇಕಾದ್ರೆ ಫೋಟೋ ಅಷ್ಟು ಚೆನ್ನಾಗಿ ಬರ್ತಾನೂ ಇರಲಿಲ್ಲ. ಹಾಗಾಗಿ ತುಂಬ ಕಷ್ಟ ಆಯಿತು. ನನಗೆ 2 ಫೋಟೋ ಬೇಕಿತ್ತು ಜುಟ್ಟು ಕಟ್ಟಿರೋದು. ಸೊ 2 ಫೋಟೋ ತೆಗಿಯೋಣ ಅಂದರೂ ಅವಳು ನಿಂತ್ಕೋತಾ ಇರಲಿಲ್ಲ, ಆ ಫೋಟೋನೂ ಸರಿ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ತುಂಬ ಕಷ್ಟಪಟ್ವಿ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. 1-2 ಫೋಟೋ ಸಿಕ್ತು ಅಷ್ಟೇ, ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ. ಸೊ ಮನೆಗೆ ಬಂದರೆ ಆಮೇಲೆ ಫೋನ್ ಮಾಡಿ ಹೇಳಿದ್ರು ನಾಳೆ ಮುಡಿ ಕೊಡೋಕ್ಕೆ ಹೋಗೋದು ಕ್ಯಾನ್ಸಲ್ ಅಂತ. ಸುಮ್ಮನೆ ಅಷ್ಟೆಲ್ಲ ಕಷ್ಟಪಟ್ಬಿಟ್ವಲ್ಲ ಅಂತ ಅನ್ನಿಸ್ತು. करते हैं तो वो तेल इसकी आउटर स्किन के अंदर ಅಪ್ಪ ಇಲ್ಲಿದ್ದಾರೆ. ಇನ್ನು ಅವಳಿದ್ರೆ ಯಾವ ಥಿಂಗ್ಸ್ ಕೂಡ ಇರೋ ಜಾಗದಲ್ಲಿ ಇರೋದಿಲ್ಲ. ಪಾತ್ರೆ ಆಗಿರಲಿ, ಚೇರ್ ಆಗಿರಲಿ, ಟಾಯ್ಸ್ ಆಗಿರಲಿ, ಇರೋ ಜಾಗದಲ್ಲಿ ಇದ್ರೆ ಅವಳಿಗೆ ಸಮಾಧಾನನೇ ಆಗಲ್ಲ. ಇನ್ನು ಸಂಜೆ ಆಟ ಆಡಿದಾಯ್ತು, ಟಿವಿ ನೋಡೋ ಸಮಯ. ಇವಾಗ ಅವಳಿಗೆ ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ ಅಂತ ಹಾಕೊಡ್ತಾ ಇದ್ದೀನಿ. ನಾಳೆ ರಾಮನವಮಿ ಹಬ್ಬ ಇದೆ. ಸೊ ಬೆಳಗ್ಗೆನೆ ತಲೆ ಸ್ನಾನ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಟ್ಟೆ. ನನಗೂ ಕೂಡ ಹಾಗೇನೆ ತಲೆಗೆ ಎಣ್ಣೆ ಹಚ್ಕೊಂಡೆ. ಇನ್ನು ಟೈಮ್ ಆಗ್ತಿದ್ದಂಗೆ ಅವಳಿಗೆ ಹೊಟ್ಟೆ ಹಸಿತಾ ಇತ್ತು. ಸೊ ಅವಳು ಕೂಡ ಊಟನ ಕೇಳ್ತಾ ಇದ್ಲು. ಇನ್ನೇನು ಊಟ ಮಾಡಿಸ್ಬಿಡೋಣ ಅಂತ ಹೇಳಿ ಅವಳಿಗೆ ಊಟ ರೆಡಿ ಮಾಡ್ಕೊತಾ ಇದ್ದೀನಿ.
ಇನ್ನು ಅವಳದು ಊಟ ಆಯಿತು. ಸೊ ಅವಳದು ಊಟ ಆದಮೇಲೆ ನಾವು ಕೂಡ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತ ಹೇಳಿ ಟಿ ವಿ ನೋಡಿ ಮಲ್ಕೊಂಡ್ವಿ. ಇನ್ನು ಮಲ್ಕೊಂಡ್ವಿ. ಮಿಡ್ ನೈಟಲ್ಲಿ ನನಗೊಂದು ಸರ್ಪ್ರೈಸ್ ಕಾದಿತ್ತು. ಸೊ ನನ್ನ ಹಸ್ಬೆಂಡ್ ಕಡೆಯಿಂದ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ನಾರ್ಮಲ್ ಡೇಯಲ್ಲಿ ಹೇಗೆ ನನ್ನ ಮಗಳನ್ನೆಲ್ಲ ಮಲಗಿಸ್ಬಿಟ್ಟು ನಾನು ಮಲ್ಕೊಂಡಿರ್ತಿದ್ದೆ ಹಾಗೆ ಮಲ್ಕೊಂಡಿದ್ದೆ. ಸೊ 12 ಗಂಟೆ ಕರೆಕ್ಟಾಗಿ ಮಿಡ್ ನೈಟಲ್ಲಿ ಬಂದು ಎಬ್ಬರಿಸಿದ್ರು. ಸೊ ಲೈಟ್ ಆನ್ ಮಾಡಿದ್ರಿಂದ ಹಾಗೇನೆ ನಾನು ಅವರು ಮಾತಾಡ್ತಾ ಇದ್ದಿದ್ದ ಕಾರಣ ನನ್ನ ಮಗಳು ಕೂಡ ಎದ್ಬಿಟ್ಲು. ಸೊ ಹಾಗಾಗಿ ಅವಳನ್ನ ಮಲಗಿಸ್ಬಿಟ್ಟು ನಾನು ಅವಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಎದ್ದು ರೂಮಿಂದ ಆಚೆ ಬಂದ್ಬಿಟ್ಟು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನನಗೆ ಐಫೋನ್ ಗಿಫ್ಟ್ ಮಾಡಿದ್ರು. ಸೊ ಹಾಗೆ 3 ರೋಸಸ್ ಇರೋವಂಥ ಕ್ಯೂಟ್ ಆಗಿರೋ ಒಂದು ಬೊಕ್ಕೆ ಕೂಡ ಕೊಟ್ಟಿದ್ರು. ಯಾಕೆ ಅಂದರೆ ನಾಳೆ ನನ್ನ ಬರ್ಡೇ ಇದೆ. ಖಂಡಿತ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿನು ಅಂತ ಹೇಳ್ತಾ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.